ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶದೆ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾಂ ಸಹೋವಾಚ ಗಾರ್ಗ್ಯಃ ಯ ಏವಾಯಂ ಛಾಯಾಮಯಃ ಪುರುಷಃ ಏತಮೇವಾಹಂ ಬ್ರಹ್ಮೋಪಾಸಯಿತಿ. ಅವನು ಹೇಳ್ದ, ಯ ಏವಾಯಂ ಛಾಯಾಮಯ ಪುರುಷಃ, ನೆರಳು ಬೀಳಿಸುವ ವ್ಯಕ್ತಿ ಏನಿದ್ದಾನಲ್ಲ ಅವನನ್ನು ದೇವರು ಅಂತ ನಾನು ಚಿಂತಿಸುತ್ತೇನೆ. ನೆರಳು ಅನ್ನೋದು ಬೆಳಕಿನಡಿಯಲ್ಲೇ ಇರುವ ಕತ್ತಲೆ. ಬೆಳಕು ನೆರಳುಗಳನ್ನು ಒಟ್ಟಿಗೆ ಇಡುವ ಶಕ್ತಿ ಏನೊಂದಿದೆಯಲ್ಲ ಅದನ್ನು ದೇವರು ಅಂತ ಅನ್ಕೋತೇನೆ. ನೆಕ್ಸ್ಟ್ ಅವನು ಹೇಳೋದು, ಆಗ ಸಹೋವಾಚ ಜಾತಶತ್ರು ಮಾಮಯಿ ತಸ್ಮಿನ್ ಸಂವದಿಷ್ಠಾ ಅತಿಷ್ಠಾ. ಅದನ್ನೇ ದೇವರು ಅಂತ ಅನ್ಕೊಳ್ಬೇಡ, ಇನ್ನೂ ಮುಂದೆ ಸಾಗು. ಅಲ್ಲಿಂದ ಮುಂದೆ ಸಾಗಿದ್ರೆ ನಿನಗೆ ಸಿಗೋದೇನು ಗೊತ್ತಾ? ಮೃತ್ಯುರಿತಿವಾ ಅಹಮೇತಮುಪಾಸಯಿತಿ. ನೆರಳು ಅನ್ನೋದು ಬೆಳಕಿನ ಕೆಳಗೆ ಇರುವ ಕತ್ತಲಿನ ಒಂದು ಕ್ರಿಯೆ. ಹಾಗೆ ನೆರಳಿನಲ್ಲಿರುವ ದೇವರು ಮೃತ್ಯು ಅಂತನ್ನುವ ಒಂದು ಹೆಸರನ್ನು ಹೊತ್ತಿದ್ದಾನೆ. ಅವನೇನು ಮಾಡ್ತಾನೆ? ಮೃತ್ಯು ಅಂದರೆ ಏನು? ಜ್ಞಾನದ ಕೆಳಗಡೆ ಇರುವ ಅಜ್ಞಾನ. ಆತ್ಮ ನಿತ್ಯ ಜ್ಞಾನ ಸ್ವರೂಪ. ನಿತ್ಯ ಜ್ಞಾನ ಸ್ವರೂಪನಾದ ದೇವರ ಪ್ರತಿಬಿಂಬನಾಗಿ ನಿತ್ಯ ಜ್ಞಾನಸ್ವರೂಪನಾದ ಜೀವ ಸಾವು ಅಂತ ಹೇಳಿದ ಕೂಡಲೇ ಅಜ್ಞಾನದ ಜೊತೆಗಾರ ಆಗ್ತಾನೆ. ಸಾವು ಅಂದ್ರೇನು? ಮೃತ್ಯು ಅತ್ಯಂತ ವಿಸ್ಮೃತಿ. ಸಾವು ಅಂದರೆ ಮರೆವು. ಅದರಿಂದಾಗಿ ಮರಣವೇ ಮಹಾನವಮಿ ಎಂಬೆ ಶರಣರು. ಆದರೆ ಮರಣ ಅಂದ್ರೇನು? ನಾವು ಹೇಳಬಹುದು ಮರೆವೇ ಮರಣವೆಂಬೆ ಅಂತ. ದೀರ್ಘಕಾಲದ ಮರೆವು ಏನಿದೆ ಅದೇ ಮರಣ. ಆ ಮರಣ ಅಂದರೆ ನೆನಪಿಲ್ಲದೆ ಇರುವುದು. ಹಾಗಾದರೆ ದೇಹ ಮಾತ್ರ ಉಳಿಸಿಕೊಂಡು ದೇಹ ನಾಶ ಆಗಿ ಪ್ರಜ್ಞೆ ಮಾತ್ರ ಉಳಿದ್ರೆ ಅದು ಮರಣ ಅಲ್ಲ. ಜಾತಿ ಸ್ಮೃತಿ ಒಬ್ಬನಿಗೆ ಬಂತು ಅಂದರೆ ಅದು ಮರಣ ಅಲ್ಲ. ಅಂದರೆ ಹೋದ ಜನ್ಮಗಳ ಸ್ಮರಣೆ ಒಬ್ಬನಿಗೆ ಬಂತು ಅಂತಂದರೆ ಅದು ಮರಣ ಅಲ್ಲ. ಏಕೆಂದರೆ ನೆನಪಾಯ್ತಲ್ಲ ಎಲ್ಲ. ಜಾತಿ ಸ್ಮೃತಿ ಯಾರಿಗೆ ಬರುತ್ತೆ ಅವನಿಗೆ ಶಾಸ್ತ್ರ ಬೇಗ ಅರ್ಥ ಆಗತ್ತೆ. ಯಾಕೆ ಅಂದರೆ ಶಾಸ್ತ್ರದಲ್ಲಿ ಹೇಳಿದ ಫಲ, ಶಾಸ್ತ್ರದಲ್ಲಿ ಹೇಳಿದ ರೀತಿ ಎಲ್ಲ ಅಂಗೈ ನೆಲ್ಲಿಕಾಯಿ ಆಗಿರುತ್ತೆ ಅವನಿಗೆ. ಅದರಿಂದ ಛಾಯಾಮಯನಲ್ಲ, ಛಾಯೆಯನ್ನ ಬರೆಸುವ ಪುರುಷ, ಅವನ ಒಳಗಡೆ ದೇವರು ಮೃತ್ಯು ಅನ್ನುವ ಹೆಸರಿನಿಂದ ಇದ್ದಾನೆ ಅಂತ ಉಪಾಸನೆ ಮಾಡಪ್ಪ.
ಹಾಗೆ ತಿಳ್ಕೊಂಡ್ರೆ ಏನು? ನೈನಂ ಪುರಾ ಕಾಲಾತ್ ಮೃತ್ಯುರಾಗಚ್ಚತಿ. ಈ ರೀತಿ ತಿಳಿದ್ರೆ ನಿಗದಿತ ಅವಧಿಗಿಂತ ಮುಂಚೆ ಸಾವು ಬರೋದಿಲ್ಲ. ಜೀವನದ ಎಲ್ಲವನ್ನ ಅನುಭವಿಸಿ ಜೀವನದ ಎಲ್ಲದರ ಅನುಭವ ಬೇಕಾಗತ್ತೆ. ಅವನ ಪೂರ್ಣತೆಗಾಗಿ, ಸುಖೋಪಭೋಗಕ್ಕಾಗಿ ಅಂತ ಹೇಳ್ತೇವಲ್ಲ, ಏನು ಸುಖ? ಯಾಕೆಂದ್ರೆ ಒಂದು ಹಂತ ಆದಮೇಲೆ ಆ ಸುಖ ಎಲ್ಲ ಅದಕ್ಕೊಂದು ಮಿತಿ ಇದೆ ಅಂತ ಅನ್ನಿಸ್ಬಿಡುತ್ತೆ. ಅದೇನು ಇದಲ್ಲ. ಅದರಿಂದಾಗಿ ಬದುಕು ಬೇಕು. ಬೇಗ ಸಾಯಬೇಕು ಅಂತ ಹೇಳಿ ಯಾರಿಗಿದೆ? ಬದುಕು ಬೇಕಾಗತ್ತೆ. ಆ ಬೇಕಾದ ಬದುಕು ಪೂರ್ಣತೆ ಎಡೆಗೆ ಒಯ್ದು ನಮ್ಮನ್ನು ಅಲ್ಲಿಂದ ಮುಂದುವರಿಯುವಂತೆ ಮಾಡುತ್ತೆ. ಮೆಚುರಿಟಿ ಜಾಸ್ತಿ ಆಗುತ್ತೆ. ಅದರಿಂದಾಗಿ ನಾನು ಹೀಗೆ ಉಪಾಸನೆ ಮಾಡ್ತೇನೆ ಎಂದ. ಸಹೋವಾಚ ಗಾರ್ಗ್ಯ ಏವಾಯಮಾತ್ಮನಿ ಪುರುಷಃ ಏತಮೇವಾಹಂ ಬ್ರಹ್ಮೋಪಾತಯಿತಿ. ಅವನು ಹೇಳಿದ, ಗಾರ್ಗ್ಯ ಆದರೂ ಸೋಲೊಪ್ಕೊಳ್ಳಿಕ್ಕೆ ತಯಾರಿಲ್ಲ ಈ ಬ್ರಾಹ್ಮಣ. ಒಬ್ಬ ಕ್ಷತ್ರಿಯ ತನ್ನ ಉಪಾಸನೆಗಳನ್ನೆಲ್ಲ ತಿದ್ದುತ್ತಾ ಇದ್ದಾನೆ. ಅದನ್ನೆಲ್ಲ ನಾನು ಹೇಗೆ ಒಪ್ಪಿಕೊಳ್ಳಲಿ? ಅದಕ್ಕಾಗಿ ಅವನು ಹೇಳ್ತಾನೆ, ನೋಡು, ಚತುರ್ಮುಖ ಬ್ರಹ್ಮ ಈ ಜಗತ್ತಿನ ಹಿರಿಯ ಜೀವ. ಅವನು ಅನುಭವಿಸದೇ ಇರೋದೇನಿದೆ, ಅವನಿಗಿಲ್ಲದೆ ಇರೋದೇನಿದೆ? ಭರಪೂರವಾದ ಆನಂದ ಇದೆ, ಎಷ್ಟೋ ದೀರ್ಘಪಟ್ಟು ಸುಖ ಇದೆ, ಎಲ್ಲವೂ ಇದೆ. ಅವನಿಗಿಲ್ಲದೆ ಇರೋದು ಯಾವುದೂ ಇಲ್ಲ. ಆ ಚತುರ್ಮುಖನ ಒಳಗಡೆ ಯಾರೋ ಒಬ್ಬ ಪುರುಷ ಇದ್ದಾನಲ್ಲ, ಅವನನ್ನ ದೇವರು ಅಂತ ನಾನು ಉಪಾಸನೆ ಮಾಡ್ತೇನೆ. ಸಹೋವಾಚ ಜಾತ ಶತ್ರು ಮಾಮೈ ತಸ್ಮಿನ್ ಸಂವದಿಷ್ಠಾಃ ಆತ್ಮನ್ವೀತಿ ವಾ ಅಹಮೇತಮುಪಾತೈತಿ. ಅದಕ್ಕೆ ಇವನು ಹೇಳಿದ, ಚತುರ್ಮುಖನಲ್ಲಿ ಇದ್ದಾನೆ ಅಂತ ಅಷ್ಟೇ ಉಪಾಸನೆ ಮಾಡೋದಕ್ಕಿಂತ ಅವನ ಒಳಗಡೆ ಇದ್ದು ಚಿತ್ತಮಾನಿಯಾಗಿ ಇದ್ದಾನೆ ಅಂತ ದೇವರನ್ನು ಉಪಾಸನೆ ಮಾಡು. ಯಾಕೆ ಗೊತ್ತಾ? ಚಿತ್ತ ಅಂದ್ರೆ ಏನು? ಜನ್ಮ ಜನ್ಮಾಂತರಗಳ ಅರಿವನ್ನು ನಮಗೆ ಕೊಡುವಂಥದ್ದು ಚಿತ್ತ. ಆ ಚಿತ್ತಕೋಶ ಜಾಗೃತ ಆಯಿತು ಅಂದರೆ ಅದು ಮನಸ್ಸಿನ ಪೂರ್ಣವಾದ ಅಭಿವ್ಯಕ್ತಿ. ಮನೋಮಯ ಕೋಶದಲ್ಲಿ ಏನಿದೆ, ಚಿತ್ತದಲ್ಲಿ ಏನು ದಾಖಲಾಗಿರುತ್ತೆ, ಅದೆಲ್ಲವೂ ನೆನಪಾಗ್ಬಿಡತ್ತೆ. ಕೆಟ್ಟ ಸಂಸ್ಕಾರವನ್ನು ಬಿಡುತ್ತಾನೆ, ಒಳ್ಳೆಯ ಸಂಸ್ಕಾರವನ್ನು ತಗೊಳ್ತಾನೆ. ಯಾಕೆಂದ್ರೆ ನಮ್ಮ ಬಾಳು ಸಂಸ್ಕಾರದಿಂದ ರೂಪಿತವಾಗಿರುತ್ತೆ. ಅದು ಸರಿಯೋ ತಪ್ಪೋ, ಆ ಸಂಸ್ಕಾರ ನಮ್ಮನ್ನು ಗಟ್ಟಿಯಾಗಿ ರೂಪಿಸುತ್ತೆ. ನಮ್ಮ ಲೈಫ್ ಸ್ಟೈಲು, ನಮ್ಮ ಯೋಚನೆ ಎಲ್ಲಕ್ಕೂ ಕಾರಣ ಯಾವುದು ಅಂತಂದ್ರೆ ಆ ಸಂಸ್ಕಾರ. ಮಧ್ವಾಚಾರ್ಯರು ಮನಸ್ಸಿನಲ್ಲಿ ಸಂಸ್ಕಾರ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ಹೇಳುವಾಗ, ಪ್ರಕೃತಿ ಅನ್ನುವ ಒಂದು ಪ್ರಕೃತಿ ಸ್ವಾಂ ನಿಯೋಕ್ಷತಿ ಅಂತ ಹೇಳುವಾಗ ವಾಸನ, ಸಂಸ್ಕಾರ, ಬ್ರಹ್ಮಾದ್ಯಾಪಿ ತದ್ವಶಾಹ. ಸಂಸ್ಕಾರ ಎಷ್ಟು ಬಲಿಷ್ಠ ಅಂತಂದ್ರೆ ಬ್ರಹ್ಮಾದಿಗಳು ಅದಕ್ಕೆ ವಶರು ಅಂತ. ಯತ್ನೇನ ಸೋನ್ಯಥಾ ಕರ್ತುಂ, ಅದನ್ನು ಪ್ರಯತ್ನ ಪಟ್ಟು ಬೇರೆ ಮಾಡಬೇಕಂತೆ. ಅದೆಲ್ಲ ಆಗೋದು ನನ್ನ ಇವತ್ತಿನ ಈ ಕ್ರಿಯೆಗೆ ಯಾವ ಸಂಸ್ಕಾರ ಕಾರಣ? ಅದು ಬೇರೆ ಜನ್ಮದ ಹೋಯ್ತು. ಈ ಜನ್ಮದಲ್ಲಿಯೇ ಏನು ಕಾರಣ? ಅದು ಕೆಲವೊಮ್ಮೆ ನಾವು ಬದಲಾಯಿಸ್ಕೊಳ್ಬೇಕಾಗತ್ತೆ. ನನಗೆ ಮೊದಲು ಉಪವಾಸ ಮಾಡದವರನ್ನ ಏನು ಮಾಡ್ತಾ ಇಲ್ವಲ್ಲ ಅವರು,
ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಈ ಉಪನಿಷತ್ತೇ ಮೊದಲಾದವುಗಳನ್ನು ಓದಲಿಕ್ಕೆ ಶುರು ಮಾಡಿದ ಮೇಲೆ ಇಲ್ಲ ಅದರಿಂದ ನಾವು ಹಿಂದೆ ಬರಬೇಕು, ಏಕೆಂದರೆ ಅದು ಅವರ ದೇಹಾರೋಗ್ಯದ ಪರಿಸ್ಥಿತಿ. ಹಾಗೆ ಬಹಳ ನಾನು ಮಡಿ ಮಾಡ್ತಾ ಇದ್ದೆ. ಅವಾಗ ಮಡಿವಂತರಲ್ಲದವರ ಬಗ್ಗೆ ಒಂದು ಧಿಕ್ಕಾರ, ಛೀಕಾರ, ತಿರಸ್ಕಾರ ಮನಸ್ಸಿನಲ್ಲಿ ಇತ್ತು. ಇಲ್ಲ, ಇದನ್ನು ನಾನು ಬೇರೆ ಮಾಡಿಕೊಳ್ಬೇಕು, ಯಾಕೆಂದರೆ ಅದು ಪರಮಪದಕ್ಕೇನು ಸೋಪಾನ ಅಲ್ಲ, ಅದರಿಂದ ಆಚೆ ಬರಬೇಕು. ಈ ಕಾಫಿ ಕುಡಿಯುವವರು, ಟೀ ಕುಡಿಯುವವ್ರನ್ನೆಲ್ಲ ನೋಡಿದ್ರೆ ತೀವ್ರವಾದ ತಿರಸ್ಕಾರ, ಯಾಕೆ ನಾನು ಕುಡಿತಾ ಇರಲಿಲ್ಲ. ನಾನು ಮಡಿ ಮಾಡ್ತಾ ಇದ್ದಾಗ ಮೈಲಿಗೆಯವರ ಬಗ್ಗೆ ತೀವ್ರವಾದ ತಿರಸ್ಕಾರ ಇತ್ತು. ನಾನು ಅನ್ಕೊಂಡೆ ಇದು ಯಾಕೋ ಒಳ್ಳೇದಲ್ಲ ಇದು. ಯಾಕೆ ಅಂತ ಹೇಳಿದ್ರೆ, ನಾವು ಇವತ್ತೇನೋ ಅಂದ್ಕೊಂಡು ಮಾಡ್ತಾ ಇದ್ದೀವಿ, ಆದರೆ ಇದರ ಅಂತ್ಯ ಹೀಗೆ ಆಗತ್ತೆ ಅಂತೇನು. ನಾವು ಅದರಿಂದ ಆ ಮನಸ್ಸಿನ ಕೆಟ್ಟ ಪರಿಣಾಮದಿಂದ ಆಚೆ ಬರಬೇಕು ಅಂತ. ಅದರಿಂದಾಗಿ ನಾನೇನು ಮಾಡಿದೆ, ಸ್ವಲ್ಪ ವಿಭಿನ್ನ ಆದೆ. ಯಾಕೆ ನಾನು ಹೇಳಿದ್ದು ಅಂತಂದರೆ, ಯಾವುದ್ಯಾವುದೋ ಸಂಸ್ಕಾರ ನಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿದ್ದ ಸಂಸ್ಕಾರಗಳನ್ನು ಗುರುತಿಸಿಕೊಂಡು ನಮ್ಮ ಮನಸ್ಸಿನಲ್ಲಿ ಅಹಂಕಾರವೋ ಅಥವಾ ಇನ್ನೇನೋ ಇಣುಕದಂತೆ ನೋಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಬ್ರಹ್ಮದೇವರ ಒಂದು ಅರಿವು ಅಗತ್ಯ, ಬ್ರಹ್ಮದೇವರ ಅನುಗ್ರಹ ಅಗತ್ಯ. ನಮ್ಮ ಮನದಾಳಕ್ಕೆ ನಾವು ಇಳಿಯೋ ಹಾಗೆ ನಾವು ನೋಡ್ಕೊಳ್ತೇವೆ. ಮನದಾಳಕ್ಕೆ ಇಳಿದು ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಯಾಕೆ ಎದುರುಗಡೆ ಇರುವ ವ್ಯಕ್ತಿಗಳಲ್ಲಿ ನಮಗೆ ತಿರಸ್ಕಾರವೋ, ಚೀಕಾರವೋ, ಥೂಕಾರವೋ ಯಾಕೆ ಬರ್ತಾ ಇದೆ? ಅದು ಕಾರಣ ಇಲ್ಲದೆ ಒಂದೇ ಅಹಂಕಾರ, ನಾವು ಇದನ್ನು ಮಾಡ್ತಾ ಇದ್ದೀವಿ, ಇವರು ಅದನ್ನು ಮಾಡ್ತಾ ಇಲ್ಲ ಅಂತ. ಹಾಗಿರಬಾರ್ದು. ಆ ಥರದ ಚೀತ್ಕಾರ, ಥೂಕಾರಗಳನ್ನು ನೀವು ಒಳಗೊಂಡು ಮೇಲ್ಗಡೆ ಹೋಗಿ ಅಂತ ಯಾರಾದರೂ ಹೇಳಿದಾರಾ? ಇಲ್ಲ, ಯಾವ ಶಾಸ್ತ್ರದಲ್ಲಿಯೂ ಅದಿಲ್ಲ. ತಪ್ಪು ವಿಚಾರವನ್ನು ಖಂಡನೆ ಮಾಡಬೇಕು ಅಂತ ಇದೆ, ಅವಿದ್ಯೆಯ ಮೃತ್ಯುಂ ತೀರ್ತ್ವ ಅಂತ. ಆದರೆ ವ್ಯಕ್ತಿಯನ್ನೇ ಧಿಕ್ಕರಿಸಬೇಕು ಅಂತ ಇದೆಯಾ? ಹೀಗೆಲ್ಲ ಯೋಚನೆ ಬರಲಿಕ್ಕೆ ಕಾರಣ, ನಾವು ಬ್ರಹ್ಮದೇವರನ್ನು ಕುರಿತು, ಆಚಾರ್ಯರ ಮನಃಶಾಸ್ತ್ರವನ್ನು ಕುರಿತು ಯೋಚನೆ ಮಾಡಿದ್ದರಿಂದ. ಬ್ರಹ್ಮದೇವರಿಗೆ ಆ ಶಕ್ತಿಯನ್ನು ಕೊಟ್ಟವ ಒಬ್ಬ ಇದ್ದಾನೆ, ಅವನು ದೇವರು ಆತ್ಮನ್ವಿ. ನಮ್ಮ ಮಾನಸಿಕ ದೋಷಗಳನ್ನು, ನಮ್ಮ ಯಾವುದ್ಯಾವುದೋ ಜನ್ಮ ಜನ್ಮಾಂತರದ ದೋಷಗಳನ್ನು ಅಟ್ಲೀಸ್ಟ್ ಮೊದಲು ತಿಳ್ಕೊಳ್ಳುವ ಹಾಗೆ ಮಾಡಿ, ಅದನ್ನು ಪರಿಹರಿಸಿಕೊಳ್ಳುವ ದಿಸೆಯಲ್ಲಿ ಹೋಗಲಿಕ್ಕೆ ಒಬ್ಬ ಬುದ್ಧಿ ಕೊಡ್ತಾನೆ. ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮದೇವರ ಉಪಾಸನೆ ಅನಿವಾರ್ಯ ಎಲ್ಲ ವಿದ್ಯೆಯ ಪ್ರಾಪ್ತಿಗಾಗಿ. ಏಕೆಂದರೆ ಅದು ಚಿತ್ತಕೋಶದಲ್ಲೇ ರೆಕಾರ್ಡ್ ಆಗೋದು. ಯಾವುದೋ ಕಥೆಯಲ್ಲಿ ಬರುತ್ತಪ್ಪ, ಬ್ರಹ್ಮದೇವರಿಗೆ ಕಲಿಯುಗದಲ್ಲಿ ಪೂಜೆ ಇಲ್ಲ ಅಂತ. ಯಾವ ಕಥೆಯಲ್ಲಿ ನನಗೆ ನೆನಪಾಗ್ತಾ ಇಲ್ಲ, ಆದರೆ ಅದು ಅಸಂಗತ. ಕಟ್ಟಿಂಗೇರಿ ಅಂತ ಹೇಳಿ ಉಡುಪಿಯಿಂದ ಒಂದು 12 ಕಿಲೋಮೀಟ್ರೋ ಏನೋ ಅಷ್ಟು ಒಳಗಡೆ, ಕಟ್ಟಿಂಗೇರಿ 12 ಕಿಲೋಮೀಟರ್ ಒಳಗಡೆಯೇ ಬರುತ್ತೆ. ಬ್ರಹ್ಮದೇವರನ್ನೇ ಪೂಜೆ ಮಾಡೋದಲ್ಲಿ. ಆಮೇಲೆ ಬ್ರಹ್ಮದೇವರ ಮಂತ್ರಗಳನ್ನು ಆಚಾರ್ಯರು ಹೇಳಿದ್ದಾರೆ ತಂತ್ರಸಾರ ಸಂಗ್ರಹದಲ್ಲಿ. ಅದು ಯಾಕೆ ಆ ತರಹ ಬಂತೋ ದೇವರಿಗೆ ಗೊತ್ತು. ಯಾವುದ್ಯಾವುದೋ ಈ ಕಥೆ ಇಟ್ಕೊಂಡೇನೋ ಹೇಳ್ತಾ ಇರ್ತಾರೆ. ಅದು ನಂಬಲಿಕ್ಕೆ ಯೋಗ್ಯವಲ್ಲ. ಬ್ರಹ್ಮದೇವರನ್ನು ಆರಾಧನೆ ಮಾಡಲೇಬೇಕು. ಮಧ್ವಾಚಾರ್ಯರು ಗುರು ಬ್ರಹ್ಮಾಚ ವಾಯುಶ್ಚ ವಿದ್ಯಾದೇವಿಯೋ ಪ್ರಕೀರ್ತಿತವು. ಗುರು ಯಾರು? ಬ್ರಹ್ಮದೇವರು. ವಿದ್ಯಾ ಯಾರು? ಭಾರತಿ ಮತ್ತು ಸರಸ್ವತಿ. ಗುರು ಅಂದಾಗ ಮುಖ್ಯ ಪ್ರಾಣ ಮತ್ತು ಬ್ರಹ್ಮದೇವರು. ಗುರವೇ ಸ್ವಾಹ ಗುರುಭ್ಯೋ ನಮಃ ಅಂದರೆ ಅವ್ರಿಗೆ ನಮಸ್ಕಾರ. ಅದು ಆಯ್ತಾ? ವಿದ್ಯೆ ಅವರು,
ಆಮೇಲೆ ವಾಕ್ ಅಂತ ಮನಸ್ಸು ಅಂತ ಹೇಳಿದ್ರೆ ಈ 3 ಜನ, ಗರುಡ ಚೈತ ರುದ್ರರು. ಮಾತು ಅಂದ್ರೆ 3 ಜನ, ಸುಪರ್ಣಿ, ಪಾರ್ವತಿ ಮತ್ತೆ ವಾರುಣಿ. ಇವರು ಅಂತರಂಗತಯ ಸದಾ ದೇವರ ಅರಿವನ್ನು ಕೊಡ್ತಾರೆ. ಆದ್ದರಿಂದ ನಿರಂತರ ಇವರನ್ನು ಪೂಜಿಸಲೇಬೇಕು ಅಂತ ಆಚಾರ್ಯರು ಕಟ್ಟುನಿಟ್ಟು ಮಾಡ್ತಾರೆ. ಅಂದಾಗಿ ಬ್ರಹ್ಮದೇವರ ಪೂಜೆ ಇಲ್ಲ ಅಂತದ್ದು ಹೇಗೆ ಬಂತೋ ಏನೋ. ಅದರಿಂದ ಆತ್ಮನ್ವಿ ಇತಿ ವಾ ಅಹಮೇತಮುಪಾಸೆ, ಇವನನ್ನೇ ನಾನು ಆತ್ಮನ್ವಿ, ಆತ್ಮನ ಒಳಗಡೆ ಇದ್ದು ಅವನು ಚಿತ್ತಾಭಿಮಾನಿಯಾಗುವಂತೆ ಮಾಡಿ ಇಡೀ ಬ್ರಹ್ಮಾಂಡದಲ್ಲಿರುವ ಎಲ್ಲ ಜೀವರಾಶಿಗಳನ್ನು ನಿಯಂತ್ರಣ ಮಾಡ್ತಾನೆ. ಎಲ್ಲ ಜೀವರಾಶಿಗಳಿಗೂ ನಾನು ಅನ್ನುವ ಪ್ರಜ್ಞೆ ಇದ್ದೇ ಇರುತ್ತೆ. ಆ ನಾನು ಅನ್ನುವ ಪ್ರಜ್ಞೆಯನ್ನು ಕೊಡುವವನು ಅವನು. ಅದರಿಂದಾಗಿ ಹಾಗೆ ಉಪಾಸನೆ ಮಾಡ್ತೇನೆ. ಉಪಾಸನೆ ಮಾಡಿದ್ರೆ ಏನು ಪ್ರಯೋಜನ? ಆತ್ಮನ್ವಿನೀಹಾಸ್ಯ ಪ್ರಜಾಭವತಿ ಸಹ ತೂಷ್ಣೀಮಾತಗಾರ್ಗ್ಯ. ಅದರ ಪ್ರಯೋಜನ ಏನು? ಆತ್ಮನ್ವಿನಿ, ಅವನ ಮುಂದಿನ ತಲೆಮಾರು ಪ್ರಜ್ಞಾವಂತವಾಗತ್ತೆ. ಯಾರು ಹೀಗೆ ಉಪಾಸನೆ ಮಾಡ್ತಾನೆ ಅವನ ಮುಂದಿನ ತಲೆಮಾರು ಪ್ರಜ್ಞಾವಂತವಾಗತ್ತೆ. ಪ್ರಜ್ಞಾವಂತಿಕೆಯನ್ನು ಬೆಳೆಸಿದ್ರೆ ಸಂಸ್ಕೃತಿಗೆ ಸಹಜವಾಗಿ ಅಂಟುಕೊಂಡೇ ಇರ್ತಾರೆ. ನಾವು ಸಂಸ್ಕೃತಿಯನ್ನು ಹೇರಿದ್ರೆ ಅವರು ಪ್ರಜ್ಞಾವಂತಿಕೆ ಇಲ್ಲದೆ ಇರೋದ್ರಿಂದ ಲೈಫ್ ಸ್ಟೈಲಿನ ಮೇಲೆ ಬಂಡಾಯ ಹೇಳ್ತಾರೆ. ಹೀಗಾಗಿರೋದು ಅದೇ. ನಮ್ಮ ಹುಡುಗ ಹುಡುಗಿಯರಿಗೆ ಎಷ್ಟು ಚಂದದ ಶಾಸ್ತ್ರ ಇದು ಅಂತ ಪರಿಚಯ ಮಾಡಿಸಿದರೆ ತಲೆ ಮೇಲೆ ಹೊತ್ಕೊಂಡು ಕುಣಿದಾಡ್ತಾರೆ. ನಾವು ಅದನ್ನು ಪರಿಚಯ ಮಾಡಿಸ್ತಾ ಇಲ್ಲ, ಲೈಫ್ ಸ್ಟೈಲನ್ನು ತುರುಕ್ತಾ ಇದ್ದೀವಿ ಅವ್ರ ಮೇಲೆ. ಅವಾಗ ಅವ್ರಿಗೆ ಸಹಜವಾಗಿ ಒಂದು ಪ್ರತಿಭಟನೆ ಬರುತ್ತೆ. ನಾವ್ಯಾಕೆ ಅದನ್ನು ಕೇಳಬೇಕು ಅಂತ. ಏರು ವಯಸ್ಸಲ್ಲಿನಲ್ಲಿ ಯೌವನ ಬರ್ತಾ ಇದ್ದ ಹಾಗೆ 18ರ ಮೇಲೆ ಒಂದು ಪ್ರತಿಭಟನೆಯ ಮನೋಭಾವ ಇರುತ್ತೆ. ಇವರು ಹೇಳಿದ್ದನ್ನೆಲ್ಲ ಒಪ್ಪಬೇಕು ಅಂತ ಇಲ್ಲ, ನಾನ್ಯಾಕೆ ಒಪ್ಪಬೇಕು, ನನ್ನ ಮೇಲೆ ಬಲಾತ್ಕಾರವಾಗಿ ಹೇರ್ತಾ ಇದ್ದಾರೆ. ನೀವು ಫಿಲಾಸಫಿಯನ್ನೋ ಅಥವಾ ತತ್ವಶಾಸ್ತ್ರವನ್ನೋ ಹೇಳಿದರೆ ಅವರು ಸಂಸ್ಕೃತಿಗೆ ಅಂಟುಕೋತಾರೆ. ನೀವು ಸಂಸ್ಕೃತಿಯನ್ನು ಹೇರಿದ್ರೆ ಸಂಸ್ಕೃತಿಯಿಂದಲೂ ದೂರ ಆಗ್ತಾರೆ, ತತ್ವಶಾಸ್ತ್ರವನ್ನು ಬಿಡ್ತಾರೆ. ಆಗ್ತಾ ಇರೋದು ಅದು. ಅದರಿಂದಾಗಿ ಅವನ ಬ್ರಹ್ಮದೇವರನ್ನು ಹೀಗೆ ಉಪಾಸನೆ ಮಾಡಿದರೆ ಅವರ ಮುಂದಿನ ತಲೆಮಾರು ಆತ್ಮನ್ವಿನಿ ಹಾಸ್ಯ ಪ್ರಜಾಭವತಿ, ಪ್ರಜ್ಞಾವಂತರಾಗ್ತಾರೆ. ಸಹ ತೂಷ್ಣೀಮಾತ ಗಾರ್ಗ್ಯ. ಇಷ್ಟು ಹೇಳಿದವನಿಗೆ ಮುಂದೆ ಏನು ಹೇಳಲಿಕ್ಕೆ ಗೊತ್ತಾಗಲಿಲ್ಲ. ಯಾಕೆಂದ್ರೆ ಅವನ ಅಹಂಕಾರ ಇಳಿದಿತ್ತು. ರಾಜನಿಗೆ ಇವನಾಗಿ ವಾಲಂಟರಿಯಾಗಿ ಹೋಗಿ ಉಪದೇಶ ಮಾಡ್ತಾ ಇದ್ದಾನೆ. ಹೀಗೆ ಮಾಡಬೇಕು, ನಾನು ಹೀಗೆ ಮಾಡ್ತಾ ಇದ್ದೀನಿ, ಹೀಗೆ ಮಾಡು, ಹಾಗೆ ಮಾಡು ಅಂತ. ಅವನು ಉಪಾಯವಾಗಿ ನಿನಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೇನೆ ಅಂತ ಅವನು ಹೇಳ್ತಾ ಬಂದಿದ್ದಾನೆ. ಆಗ ಅವನಿಗೆ ಅರ್ಥ ಆಯಿತು, ಸುಮ್ಮನಾಗ್ಬಿಟ್ಟ. ಅಜಾತಶತ್ರುವೇ ಕೇಳಿದ. ಸಹೋವಾಚ ಅಜಾತಶತ್ರು ಏತಾವನ್ನೂ, ಇಷ್ಟೇನಾ ಅಂತ ಕೇಳಿದ. ಹಾಗೆ ಏತಾವನ್ನೂ, ಇಷ್ಟೇನಾ? ಅವನಿಗೆ ತಾನು ಸೋಲು ಒಪ್ಕೊಂಡ ಅವನು. ಏತಾವದ್ಧೀತಿ, ಹೌದಪ್ಪ ಇಷ್ಟೇ, ನಿನಗೆ ಇಷ್ಟೇ ನಾನು ಹೇಳಬೇಕು ಅಂತ ಇದ್ದೆ, ಆದರೆ ನೀನು ನನಗಿಂತ ಒಂದು ಹೆಜ್ಜೆ ಆಚೆ ಇದ್ದಿ. ನೈತಾವತಾ ವಿದಿತಂ ಭವತೀತಿ, ಆದರೆ ಇಷ್ಟು ತಿಳ್ಕೊಂಡ್ರೆ ಸಾಲದು, ಇನ್ನೂ ಆಚೆ ಹೋಗಬೇಕು ಅಂದ ಅಜಾತಶತ್ರು. ಮೊದಲು ಅಜಾತಶತ್ರು ಮತ್ತೆ ಗಾರ್ಗ್ಯ ಇಬ್ರು ಕೂತಿದ್ದಾರೆ. ಗಾರ್ಗ್ಯ ದೃಪ್ತ ಬಾಲಾಕಿ ಉಪದೇಶ ಮಾಡಿದ. ಉಪದೇಶ ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ ಅಂತ ಅನ್ಕೊಂಡ. ಆದರೆ ಅವನು ಪಾಠ ಹೇಳಲಿಕ್ಕೆ ಅಂತ ಹೋಗಿದ್ದು ಕೇಳೋ ಹಾಗಾಗೋಯ್ತು. ಕೇಳ್ತಾ ಇದ್ದಾಗ ಅವನಿಗೆ ಗೊತ್ತಾಯ್ತು, ನನಗಿಂತ ಈ ದೊರೆ ಕ್ಷತ್ರಿಯ ಮುಂದೆ ಇದ್ದಾನೆ ಅಂತ. ಸುಮ್ಮನಾಗ್ಬಿಟ್ಟ. ಸುಮ್ಮನಾದಾಗ ಇವನು ಕೇಳಿದ, ಏತಾವನ್ನು ಇಷ್ಟೇನಾ
ಅದಕ್ಕೆ ಗಾರ್ಗ್ಯನ ಉತ್ತರ ಏತಾವಧಿ ಇಷ್ಟೇ, ಏತಾವಧ್ಯೇವ. ಅದಕ್ಕೆ ಅಜಾತಶತ್ರು ಇಷ್ಟೇ ಅಲ್ಲ, ಇನ್ನೂ ಇದೆ ಅಂತ. ಆಗ ಗಾರ್ಗ್ಯ ಹೇಳ್ತಾನೆ, ಉಪತ್ವಾಯಾನೀತಿ, ನಿನ್ನನ್ನ ಹೊಂದುತ್ತೇನೆ. ಉಪತ್ವಾಯಾನಿ, ಉಪನಯನ ಅಂದ್ರೆ ದೇವರ ಹತ್ತಿರಕ್ಕೆ ಒಯ್ಯುವ ಪ್ರಕ್ರಿಯೆ ಅಥವಾ ಎತ್ತರಕ್ಕೆ ಒಯ್ಯುವ ಪ್ರಕ್ರಿಯೆ. ಹೆಣ್ಣು ಮಕ್ಕಳಿಗಿಲ್ವಾ ಅಂದ್ರೆ ಮಧ್ವಾಚಾರ್ಯರು ಅವರ ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಸ್ತ್ರೀಣಾಂ ಪ್ರಧಾನ ಕರ್ಮೈವ ಯಥಾ ಉಪನಯನಂ ತಥಾ ಅಂತ. ಹೆಣ್ಣು ಮಕ್ಕಳಿಗೆ ಮದುವೆಯೇ ಮುಂಜಿ ಗಂಡ ಆ ಥರದವನಾದರೆ ಉಪತ್ವಾಯಾನಿ, ಅದು ಉಪನಯನ ಯಾಕೆ? ಜ್ಞಾನಕ್ಕಾಗಿ. ಉಪನಯನ ಯಾಕೆ? ವೇದಾಧ್ಯಯನಕ್ಕಾಗಿ. ಹಾಗಾದ್ರೆ ಇದು ಮದುವೆ ಉಪನಯನ ಥರ ಅಂದ್ರೆ ಯೋಚನೆ ಮಾಡಿ ನೀವು. ಅದರಿಂದಾಗಿ ಇಲ್ಲಿ ಬಿಡಿಸಿ ಹೇಳಿದ್ರು, ಉಪತ್ವಾಯಾನಿ, ನಿನ್ನ ಬಳಿಯೇ ಬಂದು ಎತ್ತರಕ್ಕೆ ಏರ್ತೇನೆ ಅಂದ್ರೇನು, ನಿನ್ನ ಹತ್ರ ಪಾಠ ಕಲಿತೇನೆ ಅಂತ. ಗಾರ್ಗ್ಯನಿಗೆ ಗೊತ್ತಾಯಿತು ಇವು ನನಗಿಂತ ಎತ್ತರದಲ್ಲಿ ಇದ್ದಾನೆ ಅಂತ. ಉಪತ್ವಾಯಾನೀತಿ, ನಿನ್ನ ಹತ್ರನೇ ಬಂದು ಪಾಠ ಕಲಿತೇನೆ. ಅದಕ್ಕೆ ಸಹೋವಾಚ ಜಾತ ಶತ್ರು ಪ್ರತಿಲೋಮಂ ವೈತತ್ ಯದ್ ಬ್ರಾಹ್ಮಣ ಕ್ಷತ್ರಿಯ ಮುಪೇಯಾತ್ ಬ್ರಹ್ಮಮೇ ವಕ್ಷ್ಯತೀತಿ ವೇವತ್ವಾ ಜ್ಞಾಪಯಿಷ್ಯಾಮೀತಿ. ಆಗ ಅಜಾತಶತ್ರು ಹೇಳಿದ, ಪ್ರತಿಲೋಮಂ ವಾ ಏತತ್, ಇದು ಉಲ್ಟಾ. ಯಾವತ್ತು ಕ್ಷತ್ರಿಯ ಬ್ರಾಹ್ಮಣನ ಬಳಿ ಬರಬೇಕು. ಸಮಾಜದ ಪರಿಸ್ಥಿತಿ ಒಂದಿದೆ, ಅದಕ್ಕೆ ನಾವು ತೀರಾ ಉಲ್ಟಾ ಹೋಗಬಾರದು. ಸಮಾಜಕ್ಕೆ ತೀರಾ ಉಲ್ಟಾ ಹೋಗಿ ಸಾಧಿಸೋದೇನಿದೆ? ಹಾಗಂತ ಸಮಾಜದ ಜೊತೆಗೆ 10ರೊಳಗಡೆ 11 ಆದರೂ ಒಂದು ಸಾಧನೆ ಅಲ್ಲ. ಎರಡೂ ಅರ್ಥ ಮಾಡ್ಕೊಳ್ಬೇಕು ನಾವು. ಇಲ್ಲ ಈಗಿನ ಸಮಾಜಕ್ಕೆ ನಾವು ಉಲ್ಟಾ ಹೋಗೇ ಸಾಧಿಸ್ತೇವೆ ಅಂತನೋರು ಹಿಪ್ಪಿಗಳ ತರ ಆಗೋಗ್ತಾರೆ. ಇಲ್ಲ ಅಯ್ಯೋ ಜನ ಎಲ್ಲ ಏನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದಾಗ್ಬೋಣ ಅಷ್ಟೇ, ನಾವ್ಯಾಕೆ ತಲೆ ಕೆಡಿಸ್ಕೊಂಡು ಕುರಿಗಳ ತರ ಆಗ್ತೀವಿ. ಎರಡೇ ದಾರಿ ಇರೋದು, ಒಂದು ಹಿಪ್ಪಿ ಆಗ್ಬೇಕು, ಒಂದು ಕುರಿ ಆಗ್ಬೇಕು. ಎರಡರ ನಡುವೆ ಒಂದು ದಾರಿ ಇದೆ, ಅದು ಬೇಕಾಗಿರೋದು ಇವತ್ತು. ಅದಕ್ಕೆ ಅವ್ನು ತೀರಾ ಸಮಾಜಕ್ಕೆ ವಿರುದ್ಧ ಹೋಗಲಿಲ್ಲ. ಪ್ರತಿಲೋಮಂಬ ಏತತ್, ಇದೊಂದು ಉಲ್ಟಾ. ಬ್ರಾಹ್ಮಣನೊಬ್ಬ ಕ್ಷತ್ರಿಯನ ಬಳಿ ಬಂದು ಪಾಠ ಕಲಿತೇನೆ ಅನ್ನೋದು ಬೇಡಪ್ಪ. ತಂಪಾಣವಾದಾಯೋತ್ತಸ್ಥೌ, ನಿನಗೆ ನೆನಪಿಸುತ್ತೇನೆ, ಹೊಸದಾಗಿ ಪಾಠ ಮಾಡಲ್ಲ ಅಂದ. ನಿನಗೆ ನೆನಪಿಸುತ್ತೇನೆ, ಹೊಸದಾಗಿ ಪಾಠ ಮಾಡಲ್ಲ. ಬಾಯಿಲಿ ಪ್ರಾಕ್ಟಿಕಲ್ ಆಗಿ ನಿನಗೆ ತೋರಿಸ್ತೇನೆ ಅಂತ ಪಾಣವು ಆದಾಯ. ಗಾರ್ಗ್ಯನನ್ನ ಕೈಯಲ್ಲಿ ಹಿಡ್ಕೊಂಡು ತೌಹ ಪುರುಷಂ ಸುಪ್ತಮಾ ಜಗ್ಮತು, ಒಬ್ಬ ಬಂದ. ಅಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಇವ್ರು ಬೆಳಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದವರು ರಾತ್ರಿ ಆಗಿತ್ತು. ಅವನು ಗಾಢವಾಗಿ ನಿದ್ರೆಯಲ್ಲಿದ್ದ. ಯಾರೋ ಒಬ್ಬ ರಾಜಪುರುಷ, ಯಾರೋ ಒಬ್ಬ ಇಳ್ಕೊಂಡು ಬಂದರು. ನೋಡು ಮಲ್ಕೊಂಡಿದ್ದಾನೆ ಅವನು. ಹೌದು ಮಲ್ಕೊಂಡಿದ್ದಾನೆ. ಏತೈರ್ನಾಮಭಿರಾಮಂತ್ರಯಾಂಚಕ್ರೇ, ಕರಿ. ಮನೋಭಿಮಾನಿಯಾಗಿ ಯಾವ್ಯಾವ ದೇವತೆಗಳಿದ್ದಾರೆ, ಈಗ ಮನಸ್ಸು ಇದೆಯೋ ಇಲ್ವೋ ಅವನು ಮಲಗಿದವನಲ್ಲಿ, ಕರಿ. ಆಯಾ ಹೆಸರುಗಳಿಂದ ಕರಿ. ಬೃಹನ್ ಪಾಂಡರವಾತಾಹ ಸೋಮರಾಜನ್ನಿತಿ. ಮನೋಭಿಮಾನಿ ಯಾರು? ಚಂದ್ರ. ಚಂದ್ರನನ್ನ ಹೇಗೆ ಉಪಾಸನೆ ಮಾಡಿದ್ದೆ ಅಂತ ಹೇಳಿದ್ದು, ಇಡೀ ಜಗದ ತುಂಬ ಬಿಳಿಯ ರೇಷ್ಮೆಯ ಪತ್ತಲವನ್ನ ಹೊಚ್ಚಿದವ ಅಂತ ನಾನು ಉಪಾಸನೆ ಮಾಡಿದ್ದು. ಆ ಹೆಸರಿನ ಕರಿ ಈಗ. ಬೃಹನ್ ಪಾಂಡರ ವಾಸಃ ಸೋಮರಾಜನ್. ಬೃಹನ್ ಅಂದ್ರೆ ಓ ಹಿರಿಯನೇ, ಎಲ್ಲೆಡೆ ಬೆಳದಿಂಗಳಿನಿಂದ ಇಡೀ ಜಗತ್ತನ್ನು ವ್ಯಾಪಿಸಿದವನೇ, ಬಿಳಿಯ ಹೊದ್ದಿಕೆ ಜಗತ್ತಿಗೆ ಹೊದ್ದಿಸಿದವನೇ, ಸೋಮ ಆನಂದ ನೀಡುವವನೇ, ರಾಜನ್ ಮೇಲ್ಗಡೆ ಇದ್ದು ಹೊಳೆಯುವವನೇ, ಕರಿ. ಹೇಳ್ತಾನ ನೋಡು. ಸಹನೋತ್ತಸ್ಥೌ, ಹೇಳಲಿಲ್ಲ. ತಂಪಾಣಿನಾ ಪೇಶಂ ಬೋಧಯಾಂಚಕಾರ ಸಹೋತ್ತಸ್ಥೌ. ಈಗ ಗಟ್ಟಿಯಾಗಿ ಹಿಡಿದು ಅಲ್ಗಾಡಿಸು, ಆಯ್ತಾ? ಸೊಳ್ಳೆ ಬೇಟೆ ಏನು ಬೇಡ ಕಣೋ, ಅಲ್ಗಾಡ್ತೋ.
ಅಲಗಾಡಿಸ್ದ, ಎದ್ದ ಅವನು. ಸಹೋವಾಚ ಜಾತಶತ್ರು ಯತ್ರೈಷ ಏತತ್ ಸುಪ್ತೋಭೂತ್ ಯೇಷ ವಿಜ್ಞಾನಮಯ ಪುರುಷಃ. ನೋಡು, ಇವಾಗ ಹಿಂಗೆದ್ದ ಅವನು. ತಟ್ಟಿದೆ, ಎದ್ದ. ತಟ್ಟಿದ ಕೂಡಲೇ ಏನಾಯಿತು? ಜೀವ ಆಳವಾಗಿ ವಿಜ್ಞಾನಮಯನಲ್ಲಿ ಹೊಕ್ಕಿದ್ದ, ಅಲ್ಲಿಂದ ಆಚೆ ಬಂದ. ವಿಜ್ಞಾನಮಯನಾದವ ಅಂದರೆ ಪರಮಾತ್ಮ. ಪರಮಾತ್ಮನ ಸಮೀಪದಲ್ಲಿ ಇದ್ದ. ಜೀವನಿಗೂ ಆತ್ಮನಿಗೂ ದೇಹಕ್ಕೂ ತೆಳುವಾದ ಸೇತುವೆ. ಆ ಸೇತುವೆ ಈಗ ತೆಳುವಾಗಿತ್ತು. ನಾವು ಹೀಗೆ ತಟ್ಟಿದಾಗ ವಿಜ್ಞಾನಮಯನಾದ ಪರಮಾತ್ಮನಿಂದ ಬಿಡುಗಡೆಗೊಂಡು ಅವನು ಹೊರಗಡೆ ಬಂದ. ಈ ದೇಹ ನನ್ನದು ಅನ್ನುವ ಅಭಿಮಾನ ಬಂತು. ಗಾಢವಾದ ನಿದ್ರೆಯಲ್ಲಿ ದೇಹ ನನ್ನದು ಅನ್ನುವ ಅಭಿಮಾನ ಇರಲ್ಲ, ನಾನು ಜ್ಞಾನಿ ಅನ್ನುವ ಅಹಂಕಾರ ಇರಲ್ಲ. ಈ ಪದವಿಯಲ್ಲಿದ್ದೇನೆ, ಈ ತರಹ ಓದಿದ್ದೇನೆ, ಈ ವೃತ್ತಿ, ಈ ಕೆಲಸ ಮಾಡ್ತಾ ಇದ್ದೇನೆ, ಯಾವುದೂ ಇಲ್ಲ. ಈ ಒಳ್ಳೆ ಕುಲದಲ್ಲಿ ಇದ್ದೇನೆ, ಇಂತಹ ಸ್ಟೇಟಸ್ಸು ನಂದು. ಯಾವ ಅನ್ಯಥಾ ಜ್ಞಾನಗಳಿಗೂ ಅವಕಾಶ ಇರಲ್ಲ ಗಾಢವಾದ ನಿದ್ರೆಯಲ್ಲಿ. ಹೌದಾ? ಈಗ ಅದೆಲ್ಲದಕ್ಕೂ ಅವಕಾಶ ಇದೆ. ಯಾಕೆಂದ್ರೆ ವಿಜ್ಞಾನಮಯನಾದ ಪರಮಾತ್ಮನ ಹತ್ತಿರ ಇವನಿದ್ದ. ಅವನಿಗೆ ತಾನು ಯಾರು ಅಂತ ಗೊತ್ತಿರಲಿಲ್ಲ, ಆದರೆ ಆನಂದ ಇದೆ ಅಂತ ಗೊತ್ತಿತ್ತು. ನಾನು ದೇಹ ಅಲ್ಲ ಅನ್ನೋದು ಗೊತ್ತಿತ್ತು. ಅನ್ಯಥಾ ಜ್ಞಾನ ಯಾವುದೂ ಇರಲಿಲ್ಲ. ಅವನನ್ನ ಈಚೆ ತಂದು ದೇಹಾಭಿಮಾನಿಯಾಗಿಸಿದೆವು. ಈಗ ಎದ್ದ. ಕುತ ಏತದಗಾದಿತಿ, ಅಲ್ಲಿಂದ ಬಂದಿದ್ದು. ಸಹೋವಾಚ ಜಾತಶತ್ರು ಯತ್ರೈಚ ಏತತ್ ಸುಪ್ತೋಭೂತ್ ಸಯೇಚ ವಿಜ್ಞಾನಮಯ ಪುರುಷಃ ತದೇತಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ ಏಚೋಂತರಹೃದಯ ಆಕಾಶಃ ತಸ್ಮಿನ್ ಛೇತೇ. ಅಲ್ಲ, ನಿದ್ರೆ ಹೇಗೆ ಬಂತು ಅಂತ ಹೇಳಿ. ಇವಾಗ ನಿದ್ರೆಯಿಂದ ಎಬ್ಬಿಸಿದ್ದು ಗೊತ್ತಾಯಿತು, ನಿದ್ರೆ ಹೇಗೆ ಬಂತು ಅನ್ನೋದಾಗಬೇಕಲ್ಲ. ಇದೇ ವಿಜ್ಞಾನಮಯನಾದ ಪುರುಷ ಇವನ ಪ್ರಜ್ಞೆ ಎನ್ನುವ ಕಡಿವಾಣಗಳನ್ನು ಹಿಡಿದು ಸಂಕ್ಷೇಪಿಸಿ ಒಳಗಡೆ ಇರ್ತಾನೆ. ಅದರಿಂದಾಗಿ ನಿದ್ರೆ ಅಂದರೆ ಏನು? ಎಲ್ಲ ಜ್ಞಾನೇಂದ್ರಿಯಗಳ ವೃತ್ತಿಗಳ ಉಪಸಂಹಾರ, ಸಂಗ್ರಹ ಅಂತಾರಲ್ಲ. ಎಲ್ಲ ಜ್ಞಾನಗಳು, ಎಲ್ಲ ಇಂದ್ರಿಯಗಳ ಜ್ಞಾನ, ಕಣ್ಣಿನ ಜ್ಞಾನ, ಮೂಗಿನ ಜ್ಞಾನ, ಇದರೆಲ್ಲವನ್ನ ಚಿಕ್ಕದಾಗಿಸಿ ಕಿರಿದಾಗಿಸಿಕೊಂಡು ಒಳಗಡೆ ಇದ್ದ. ಆದರೆ ಅವನು ಸತ್ತಿಲ್ಲ. ಜೋರಾದ ಸದ್ದೋ ಅಥವಾ ಇನ್ಯಾವುದೋ ಒಂದು ಸ್ಪರ್ಶವೋ ಅವನನ್ನು ಆಚೆಗೆ ತರಬಹುದು ಅನ್ನುವ ಹಾಗೆ ಮಾಡಿ. ಯಾಕೆಂದರೆ ಅವನು ವಿಜ್ಞಾನಮಯ ಅಲ್ವಾ. ಆ ದೇವರು ಇವನ ಎಲ್ಲ ಪ್ರಜ್ಞೆಗಳನ್ನು, ಇಂದ್ರಿಯಗಳ ಪ್ರಜ್ಞೆಯನ್ನು ಒಟ್ಟು ಮಾಡಿ ಹಿಡ್ಕೊಂಡಿದ್ದ. ಈಗ ಅದನ್ನು ಬಿಚ್ಚಿಟ್ಟ. ಅದರಿಂದಾಗಿ ಅರಿವು ಬರ್ತಾ ಇರೋದು. ಎಲ್ಲಿದ್ದ ಅವನು? ಯೇಷೋಂತಹ ಹೃದಯೇ ಆಕಾಶ ತಸ್ಮಿನ್ ಛೇತೆ. ಇದೋ ಹೃದಯದಲ್ಲಿ ಅನಂತವಾದ ಆಕಾಶ ಇದೆಯಲ್ಲ, ಅದರೊಳಗಡೆ ಇವನಿದ್ದ ಜೀವನ ಜೊತೆಗೆ. ತಾನಿ ಯದಾ ಗೃಹಾತಿ ಅಥ ಹೈತತ್ಪುರುಷಸ್ವಪಿತಿ ನಾಮ. ಅದಕ್ಕೆ ಸಂಸ್ಕೃತದಲ್ಲಿ ಸುಪ್ತಿ ಅಂತೇವೆ. ಸುಪ್ತಿ ಅಂದ್ರೇನು? ಲಯ. ಲಯ ಅಂದ್ರೇನು? ಎಲ್ಲವೂ ಅಡಗಿಕೊಳ್ಳುವುದು, ಎಲ್ಲ ಜ್ಞಾನವೂ ಅಡಗಿಕೊಳ್ಳುವುದನ್ನ ಸ್ವಾಪ, ಸುಪ್ತಿ, ಸುಷುಪ್ತಿ ಅಂತ ಕರಿತೇವೆ. ಇಂಗ್ಲಿಷಿನಲ್ಲಿ ಸೌಂಡ್ ಸ್ಲೀಪ್ ಅನ್ನೋದಕ್ಕೆ ಅರ್ಥ ಉಂಟೆ? ಇಲ್ಲ. ಯಾಕೆಂದ್ರೆ ಆ ಭಾಷೆಯಲ್ಲಿ ಅಷ್ಟು ಆಳವೇ ಇಲ್ಲ. ನನಗೆ ಅದೇ ನಗು ಬರ್ತಾ ಇತ್ತು. ಯಾವುದೋ ವೆಬ್ಸೈಟ್ ನೋಡ್ತಾ ಇದ್ದಾಗ ಇಂಗ್ಲೀಷು ಈಗ ಏನು ಪ್ರಯೋಗ ಇದೆ, ಅಡ್ವಾನ್ಸ್ ಏನು, ಅಡ್ವಾನ್ಸ್ಡ್ ಇಂಗ್ಲೀಷ್ ಅಂತ ನೋಡಿದ್ರೆ ಏನಿಲ್ಲ, ನಾರ್ಮಲ್ಲು.
ಹಿ ಮ್ಯಾರಿ ಟೈ ನಾಟ್. ಅದು ಏನು ಅಡ್ವಾನ್ಸ್ ನನಗೆ ಅರ್ಥವೇ ಆಗಲಿಲ್ಲ. ಅದು ಅಡ್ವಾನ್ಸ್ ಏನು? ಬೇರೆ ಭಂಗಿಯಲ್ಲಿ ಹೇಳಿರಬಹುದು, ಗ್ರಾಮ್ಯ ಭಂಗಿಯಲ್ಲಿ ಹೇಳಿರಬಹುದು. ಅಡ್ವಾನ್ಸ್ ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ನಿನ್ನ ಡಿಸಿಷನ್ ಹೇಳು ಅನ್ನೋದಕ್ಕೆ ಅಲ್ಲ, ಇದು ನೀನು ರಿಯಾಕ್ಟ್ ಮಾಡು, ಮೆಸೇಜ್ ಕಳಿಸು, ಹಿಟ್ ಮಿ ಅಪ್ ಅನ್ಬೇಕಂತೆ ಅಡ್ವಾನ್ಸ್ ಅಂತದ್ದು ಅಲ್ವಾ? ಈ ತರಹ ಅದು ಅಡ್ವಾನ್ಸ್ ಹೆಂಗದು ನನಗೆ ಅರ್ಥ ಆಗಲಿಲ್ಲ. ಯಾಕೆ ನಾವು ಯೋಚನೆ ಮಾಡೋದು ಸಂಸ್ಕೃತದಲ್ಲಿ, ಹೇಳೋದು ಕನ್ನಡದಲ್ಲಿ. ಹೀಗಾಗಿ ನಮ್ಮ ಇಂಗ್ಲೀಷು ಸಂಸ್ಕೃತ ಥರ ಇರುತ್ತೆ. ಸಂಸ್ಕೃತದಲ್ಲಿ ಯೋಚನೆ ಮಾಡಿ ಹೇಳೋದ್ರಿಂದ ಸಂಸ್ಕೃತ ಮಾತಾಡೋದಾಗೆ ಕೇಳುತ್ತೆ. ನಾ ಏನಾದ್ರು ಇಂಗ್ಲೀಷ್ ಮಾತನಾಡಿದ್ರೆ ಅದು ಇಂಗ್ಲೀಷ್ ಥರ ಇರಲ್ಲ. ಅದರಿಂದಾಗಿ ನಾನು ನನ್ನ ವ್ಯೂನಲ್ಲಿ ಇದು ಹೆಂಗಿದು ಅಡ್ವಾನ್ಸ್ ಅಂದ್ರೆ ಏನು ಗೊತ್ತಾ? ಒಂದು ಪದವನ್ನು ಉಚ್ಚರಿಸಿದರೆ ಆ ಭಾವ, ಅದರ ಪೂರ್ಣ ಸ್ವರೂಪ ನಮ್ಗೆ ಅರ್ಥ ಆಗ್ಬಿಡ್ಬೇಕು. ಅದಕ್ಕೆ ಬೇರೆ ಪದಗಳನ್ನ, ಪಾರಿಭಾಷಿಕ ಪದಗಳನ್ನು ಜೋಡಿಸುವ ಹಾಗೆ ಇರಬಾರದು. ಉದಾಹರಣೆಗೆ ಇವರು ಬಾಟನಿ ಓದಿದವರು ಒಂದು ಫ್ಯಾಮಿಲಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬೊಟಾನಿಕಲ್ ನೇಮ್ ಬೇರೆನೇ ಇರುತ್ತೆ ಯಾವುದೇ ಮರಗಳಿಗೆ. ಆ ಬೊಟಾನಿಕಲ್ ನೇಮು ಯಾವುದ್ಯಾವುದೋ ಸಸ್ಯಗಳ ಪ್ರಭೇದ ಮತ್ತು ಅದನ್ನು ಕಂಡುಹಿಡಿದವ್ರ ಹೆಸರು, ಇದರ ಪ್ರಯೋಜನ ಎಲ್ಲವನ್ನ ಒಳಗೊಂಡು ಇಷ್ಟೂ ಉದ್ದ ನಮ್ಮ ತರ್ಕಶಾಸ್ತ್ರದ ಪರಿಷ್ಕಾರ ಇದ್ದ ಹಾಗಿರುತ್ತೆ. ನಮ್ಮಲ್ಲಿ ಸಂಸ್ಕೃತದಲ್ಲಿ ಚಿಕ್ಕ ಪದ ಅದೇ ಎಲ್ಲ ಪರಿಚಯಿಸುತ್ತೆ. ಮರ ಅನ್ನೋದಕ್ಕೆ ಪಾದಪ. ಪಾದಪ ಅನ್ನೋದು ಮರದ ಅಷ್ಟೂ ಗುಣಗಳನ್ನು ಪ್ರತಿನಿಧಿಸುತ್ತೆ. ಪಾದೈ ಪಿಬತಿ, ಕಾಲಿನಿಂದ ಕುಡಿಯೋದು, ಕಾಲು ಅದಕ್ಕೆ ಬೇರು. ಸೊಗಸು, ನೀವು ಪ್ರತಿಯೊಂದು ಪದದಲ್ಲಿಯೂ ಈ ತರಹದ ಒಂದು ಸೌಂದರ್ಯ ಇರುತ್ತೆ. ಅದರಿಂದ ಬಹಳ ಇಲ್ಲಿ ಸುಪ್ತಿ ಅಂತ ಅನ್ನೋದೇನಿದೆ, ಸುಷುಪ್ತಿ, ಸ್ವಪಿತಿ ನಾಮ. ಸ್ವಪನ ಅಂದ್ರೇನು? ಲಿಂಗ್ ಶ್ಲೇಷಣೆ, ಎಲ್ಲದರ ಲಯ, ಎಲ್ಲ ಜ್ಞಾನದ ಹೊರಹರಿವು ಬಂದಾಗಿ ಒಳಹರಿವು ಇದ್ದಾಗ ಜ್ಞಾನದ ಒಳಹರಿವನ್ನ ಏನಂತ ಕರೀತಾರೆ? ಸುಷುಪ್ತಿ ಅಂತ ಕರೀತಾರೆ. ಆ ಸುಷುಪ್ತಿಯನ್ನ ಕೊಡುವವನಿದ್ದಾನಲ್ಲ, ಅವನು ದೇವರು. ತದ್ ನಾಮ ತದ್ಗೃಹೀತಯೇ ವಪ್ರಾಣೋ ಭವತಿ. ಆಮೇಲೆ ಕರಿಬೇಕಾದ್ರೆ ತಾನಿ ಯದಾ ಗೃಹ್ಣಾತಿ ಅತಹೈತತ್ ಪುರುಷಸ್ವಪಿತಿ ನಾಮ ತದ್ಗೃಹೀತಯೇವ ಪ್ರಾಣೋ ಭವತಿ. ಗೃಹೀತಾ ವಾ ಗೃಹೀತಂ ಚಕ್ಷು, ಗೃಹೀತಂ ಶ್ರೋತ್ರಂ, ಗೃಹೀತಂ ಮನಃ. ಎಲ್ಲವನ್ನ ಒಳಗಡೆ ಇಟ್ಕೊಂಡಿರ್ತಾನೆ. ಮಾತು, ಮನಸ್ಸು, ಕ್ರಿಯೆ, ನಡೆ ಎಲ್ಲವನ್ನ ಒಳಗಡೆ ಸೆಳ್ಕೊಂಡಿರ್ತಾನೆ. ಅದರಿಂದಾಗಿ ಗಾಢವಾದ ನಿದ್ರೆಯಲ್ಲಿ ಏನ್ ಮಾಡ್ತಾ ಇದ್ದೇವೆ ಅಂತ ಅರಿವು ನಮಗಿರಲ್ಲ. ಅಲ್ಲ, ಕನಸಲ್ಲಿ ಮಾತಾಡೋರು ಕೆಲವರು ಇದ್ದಾರಲ್ಲ, ಹೌದು, ಅದು ಕನಸು. ನಿದ್ರೆಯಲ್ಲಿ ಕನವರಿಸುವುದು ಅಂದ್ರೆ ಆ ರೀತಿ ಅರ್ಥ. ಸಯತ್ರೈತತ್ ಸ್ವಪ್ನಯಾಚರತಿ ತೇಹಾಸ್ಯ ಲೋಕಾಸ್ತದುತೇವ ಮಹಾರಾಜೋ ಭವತಿ ಉತೇವ ಮಹಾಬ್ರಾಹ್ಮಣ ಉತೇವೋಚ್ಚಾವಚಂ ನಿಗಚ್ಚತಿ. ಸಯಥಾ ಮಹಾರಾಜೋ ಜಾನಪದಾನ್ ಗೃಹೀತ್ವಾ ಸ್ವೇ ಜನಪದೇ ಯಥಾ ಕಾಮಂ ಪರಿವರ್ತೇತ ಏವಮೇವೈತ ಏತತ್ ಪ್ರಾಣಾನ್ ಗೃಹೀತ್ವಾ ಸ್ವೇ ಶರೀರೇ ಯಥಾ ಕಾಮಂ ಪರಿವರ್ತತೆ. ಅವನು ಕನಸಿನಲ್ಲಿ ಓಡಾಡ್ತಾ ಇದ್ದಾಗ ಮಹಾರಾಜನಾಗ್ತಾನೆ, ಮಹಾಬ್ರಾಹ್ಮಣನಾಗ್ತಾನೆ, ಬೇರೆ 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 ಅನುಭವಗಳನ್ನು ಪಡಿತಾನೆ. ಅವನು ತನ್ನ ಶರೀರದ ಒಳಗಡೆಯೇ ಇರ್ತಾನೆ. ಅವನ ಒಳಗಡೆ ಒಂದು ವರ್ಚುವಲ್ ರೂಟ್ ಕ್ರಿಯೇಟ್ ಆಗಿರುತ್ತೆ, ವರ್ಚುವಲ್ ಸ್ಟೇಟ್ ಕ್ರಿಯೇಟ್ ಆಗಿರುತ್ತೆ, ವರ್ಚುವಲ್ ಪ್ಲೇಸ್ ಕ್ರಿಯೇಟ್ ಆಗಿರುತ್ತೆ, ವರ್ಚುವಲ್ ವೆಹಿಕಲ್ ಕ್ರಿಯೇಟ್ ಆಗಿರುತ್ತೆ ಸ್ವಪ್ನದಲ್ಲಿ. ಅದನ್ನು ತರಿಸುವವನು ಇವನೇ. ಅವಸ್ಥಾತ್ರೈವಿಧ್ಯದಲ್ಲಿ ದೇವರು ಹೇಗೆ ಇದ್ದಾನೆ? ಯಾಕೆಂದ್ರೆ ಈ ಮೂರು ಅವಸ್ಥೆಯಲ್ಲದೆ ಜೀವ ಬೇರೆ ಅವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದೋ ಎಚ್ಚರ ಇರಬೇಕು,
ಒಂದೋ ನಿದ್ರೆ ಮಾಡ್ತಾ ಇರಬೇಕು, ಒಂದೋ ಕನಸು ಕಾಣ್ತಾ ಇರಬೇಕು. ಈ ಮೂರಲ್ಲದ ಒಂದು ಸ್ಥಿತಿಯನ್ನು ಹೇಳಿ ಆ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ ಇದನ್ನು ತಿಳ್ಕೊಂಡ ಹೋಗ್ಬೇಕಾಗತ್ತೆ. ಅದನ್ನ ಇದು ಹೇಳುತ್ತೆ. ಅಥ ಯದಾ ಸುಷುಪ್ತೋ ಭವತಿ ತದಾ ನ ಕಶ್ಚನ ವೇದ ಹಿತಾನಾಮ ನಾಡ್ಯ. ಗಾಢವಾದ ನಿದ್ರೆ, ಅಲ್ಲಿ ನಾಡಿಯಲ್ಲಿ ಸುಮಾರು 72,000 ನಾಡಿಗಳಿವೆ. 72,000 ಹೃದಯಾತ್ ಪುರೀತತಮಭಿಪ್ರತಿಷ್ಠಂತೆ ತಾಭಿಪ್ರತ್ಯವಸೃಪ್ಯ ಪುರೀತತಿ ಶೇತೆ ಸ ಯಥಾ ಕುಮಾರೋ ವಾ ಮಹಾರಾಜೋ ವಾ ಮಹಾಬ್ರಾಹ್ಮಣೋ ವಾ ಅತಿಘ್ನೀಮಾನಂದಸ್ಯ ಮಾತ್ರಾಂ ಚೈತ ಗತ್ವಾ ಚೈತ ಏವಮೇವೈಷಯೇತಚ್ಛೇತೆ. ಈ ತರಹದ ದೇವರು ಜೀವನನ್ನ ಪುರೀತನ್ನಾಡಿಯಲ್ಲಿ ಇರಿಸುತ್ತಾನೆ. ಆಗ ನಿದ್ರೆ. ಸಯಥೋರ್ಣನಾಭಿಸ್ತಂತು ನಾ ಉಚ್ಚರೇತ್. ಈ ತರಹದ ಪರಮಾತ್ಮ ಒಳಗಡೆ ಮಾತ್ರ ಈ ಆಟ ಆಡೋದಲ್ಲ, ಹೊರಗಡೆಯೂ ಕೂಡ ಹೀಗೆ ಆಟ ಆಡ್ತಾನೆ. ಯಾವ ರೀತಿ? ಯಥೋರ್ಣನಾಭಿಸ್ತಂತುನಾ ಉಚ್ಚರೇತ್. ಜೇಡವೊಂದು ತಾನು ತಿಂದಿರುವ ಆಹಾರವನ್ನು ದಾರವಾಗಿ ಪರಿವರ್ತಿಸಿ ಹೊರಗಡೆ ಕಕ್ಕುವ ಹಾಗೆ, ಅಗ್ನಿಯಿಂದ ಕಿಡಿಗಳು ಹೊರಬರುವ ಹಾಗೆ, ಯಥಾ ಅಗ್ನೇ ಕ್ಷುದ್ರಾ ವಿಸ್ಫುಲಿಂಗಾ ವಿಚ್ಚರಂತಿ ಏವಮೇವ ಅಸ್ಮಾದ್ ಆತ್ಮನ ಸರ್ವೇ ಪ್ರಾಣಾ ಸರ್ವೇ ಲೋಕಾ ಸರ್ವೇ ದೇವಾ ಸರ್ವಾಣಿ ಭೂತಾನಿ ವಿಚ್ಚರಂತಿ. ದೇವರಿಂದ ಹಾಗೆ ಅನಾಯಾತವಾಗಿ ಹೊರಬರುತ್ತವೆ. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇತಾಮೇತ ಸತ್ಯಂ. ಈ ದೇವರನ್ನ ಸತ್ಯಸ್ಯ ಸತ್ಯ ಅಂತ ಕರೀತಾರೆ. ಹೀಗೆ ದೇವರು ಅವಸ್ಥಾಚತುಷ್ಟಯ ನಿಯಾಮಕನಾಗಿ ಇದ್ದಾನೆ. ಮುಖ್ಯವಾಗಿ ನಾವು ಈಗ ತಿಳಿಯಬೇಕಾದದ್ದು ಅವಸ್ಥಾ ತ್ರೈವಿಧ್ಯ. ಈ ರೀತಿ ಅಜಾತಶತ್ರು ಗಾರ್ಗ್ಯನಿಗೆ ಅವನು ಹೇಳಿದ್ದು ನೆನಪಿಸಿದ ಅಂತ ಇರಬಹುದು. ಅಜಾತಶತ್ರುವಿಗೆ ಗೊತ್ತಿದ್ದನ್ನ ನೆನಪಿಸಿರಬಹುದು. ಆದರೆ ನಮಗೆ ಮಾತ್ರ ಪಾಠವೇ. ನಂತರ ಶಿಶುಪಾಸನೆ ಅಂತ, ಶಿಶು ಬ್ರಾಹ್ಮಣ ಅಂತ ಕರೀತಾರೆ. ಇಲ್ಲಿಯೇ ಮುಖ್ಯ ಪ್ರಾಣನನ್ನ ಶಿಶು ಅಂತ ಕರೆದದ್ದು. ಅದರಿಂದಾಗಿ ಇದನ್ನೇ ಈ ಒಂದು ಪ್ರತೀಕವನ್ನು ತಗೊಂಡು ಪುರಂದರದಾಸರು ಕೂಸನು ಕಂಡೀರ ಅಂದರು. ಆಮೇಲೆ ಇನ್ಯಾರೂ ಅದರ ಆಚೆ ಯೋಚನೆಯೇ ಮಾಡಲಿಲ್ಲ. ಎಲ್ಲರೂ ಹೀಗೆ, ಒಬ್ಬರೂ ವಿಭಿನ್ನವಾಗಿ ಬರೀಲಿಲ್ಲ. ಆ 3 ಬಳಿತ್ಥಾ ಸೂಕ್ತದಲ್ಲಿ ಏನಿದೆ ಅದನ್ನೇ ಹಿಡ್ಕೊಂಡು ಎಲ್ಲರೂ ಬರೆದಿದ್ದು. ಯಾವುದರಲ್ಲೂ ಹೊಸತನ ಇಲ್ಲ. ಪುರಂದರದಾಸರದ್ದು ಒಂದು ಆ ಕಾಲದಲ್ಲಿ ಹೊಸತನ. ಆಮೇಲೆ ಇನ್ಯಾರ್ದು ಆ ತರಹ ಬರಲಿಲ್ಲ. ಇಲ್ಲೇ ಬರುವಂಥದ್ದು. ಆಮೇಲೆ ಮೂರ್ತಾಮೂರ್ತ ಬ್ರಾಹ್ಮಣ ಅಂತ ಇದೆ. ಆಮೇಲೆ ಮೈತ್ರೇಯಿ ಮತ್ತು ಕಾತ್ಯಾಯನದ ಕಥೆ. ಕಾತ್ಯಾಯನಿ ನಾರ್ಮಲ್ ಹೌಸ್ ವೈಫ್ ಅಂತ ಇವತ್ತೇನು ಪರಿಭಾಷೆಯಲ್ಲಿ ಹೇಳ್ತೇವೆ ಆ ತರಹ. ಅವಳೇನು ಬ್ರಹ್ಮವಾದಿನಿ ಏನಲ್ಲ. ಮೈತ್ರೇಯಿ ಬ್ರಹ್ಮವಾದಿನಿ. ಅವರಿಬ್ಬರು ಯಾಜ್ಞವಲ್ಕ್ಯರಿಗೆ 2 ಹೆಂಡತಿಯರು. ಒಬ್ಬಳು ವಿದ್ಯಾಪತ್ನಿ. ಇವತ್ತು ಧರ್ಮಪತ್ನಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಯಾಕೆಂದರೆ ಅವಳು ಎಲ್ಲ ಅವಳೆ. ಧರ್ಮಪತ್ನಿ, ಅರ್ಥಪತ್ನಿ, ಕಾಮಪತ್ನಿ ಎಲ್ಲ ಒಬ್ಬಳೆ. ಅವತ್ತಿನ ಕಾಲದಲ್ಲಿ ವಿದ್ಯಾಪತ್ನಿ ಅಂತ ಒಬ್ಳು ಇರ್ತಿದ್ಲು. ಕೇವಲ ಅಧ್ಯಯನ, ಏನು ಸಂಪರ್ಕ ಅವೆಲ್ಲ ಇಲ್ಲ. ಇದನ್ನು ಬ್ರಾಹ್ಮ ವಿವಾಹ ಅಂತ ಕರೀತಾ ಇದ್ರು ಆಗ. ಈಗಿನವರು ಅಡ್ವಾನ್ಸ, ಅವಾಗಿನವರು ಅಡ್ವಾನ್ಸ್ಡ ಯೋಚನೆ ಮಾಡಿ. ಒಂದು ಹೆಣ್ಣು ಮದುವೆ ಇಲ್ಲದೆ ತನ್ನ ಸಂಬಂಧಿಕರ ಜೊತೆಗಿರದೆ ಸುಖವಾಗಿರುವ ಸಾಧ್ಯತೆ ಇತ್ತು ಆ ಕಾಲದಲ್ಲಿ. ಇವತ್ತು ಹಾಗಿಲ್ವೇ ಇಲ್ಲ. ಇವತ್ತು ಮುಂದುವರೆದಿದ್ದ, ಅವತ್ತು ಮುಂದುವರೆದಿದ್ದ. ಅವತ್ತು ಈ ಕಾತ್ಯಾಯನಿ
ಇನ್ನೊಬ್ಬಳು ಕೇವಲ ವಿದ್ಯೆಗಾಗಿ ಬಂದಿರ್ತೇನೆ, ಸಂಪರ್ಕ ಮಾಡಲ್ಲ, ಆದರೆ ಪತ್ನಿ ಅಂತ ಹೇಳಿ ನಾನು ಹೇಳ್ಕೊಳ್ತೇನೆ, ಆಯಿತು ಅಂತ. ಆ ತರಹ ಅವತ್ತು ಬಹಳ ಅಡ್ವಾನ್ಸ್ಡು. ಇವತ್ತು ನಾವು ಸುಮ್ಮನೆ ಮಾಡರ್ನ್ ಅಂತ ಹೇಳ್ಕೊಳ್ಳೋದಷ್ಟೇ. ಯಾವ ಮಾಡರ್ನಿಟಿಯೂ ಇಲ್ಲ, ಇದ್ರೂ ಕೂಡ ಅದರಲ್ಲಿ ಪಾಸಿಟಿವ್ ಆಗಿರುವಂತಹ ಅಂಶಗಳಿಲ್ಲ. ಅವತ್ತು ಹಾಗಿರಲಿಲ್ಲ. ಬಹಳ ಹಳಬರು, ಯಾವತ್ತೂ ಕೂಡ ಬಹಳ ಮುಂದುವರೆದವರು. ಏನಾಯಿತು, ಅವಳು ಕೇಳಿದ್ಲು. ಅವರು ಇದ್ದಾಗ ಯಾಜ್ಞವಲ್ಕ್ಯರು ಕರೆದು ಹೇಳಿದ್ರು, ನಾನು ಎಲ್ಲ ಮನೆಗಿನೇ ಆಸ್ತಿ ಗೀಸ್ತಿ ಎಲ್ಲ ನಿಮ್ಮಿಬ್ಬರಿಗೂ ಪಾಲು ಮಾಡ್ಕೊಂಡು ಹೊರಟೋಗ್ತೇನೆ. ಅವ್ರು ಕೇಳಿದ್ದು, ಅಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ ನೀವು? ನನಗಿದು ಬೇಡ. ಅಲ್ಲ, ನೀವು ಇದನ್ನೆಲ್ಲ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರೋ ಅದು ನನಗೆ ಸಿಗತ್ತಾ? ಇಲ್ಲಪ್ಪ, ಯಥೈವ ಉಪಕರಣವತಾಂ ಜೀವಿತಂ ಭವತಿ. ಸಂಪತ್ತು, ಟೆಕ್ನಾಲಜಿ ಅಂದ್ರೆ ಏನು ಗೊತ್ತಾ? ಇನ್ಸ್ಟ್ರೂಮೆಂಟ್ ಬಹಳ ಇರುತ್ತೆ ಅಂತ ಅರ್ಥ. ಅದರ ಅರ್ಥ ಸುಖ ಇರುತ್ತೆ ಅಂತಲ್ಲ. ಸುಖ ಬೇರೆ, ಇನ್ಸ್ಟ್ರೂಮೆಂಟ್ ಬೇರೆ. ನಾವು ಇನ್ಸ್ಟ್ರೂಮೆಂಟೇ ಸುಖ ಅಥವಾ ಇನ್ಸ್ಟ್ರೂಮೆಂಟಿನಿಂದ ಸುಖ ಅಂತ ಅಂದ್ಕೊಂಡಿದ್ದೇವೆ. ಇಲ್ಲಿ ಸ್ಪಷ್ಟವಾಗಿ ಯಥೈವ ಉಪಕರಣವತಾಂ ಜೀವಿತಂ ತಥೈವತೆ ಜೀವಿತಂ ಸ್ಯಾತ್ ಅಮೃತತ್ವಸ್ಯ ನಾಶಾಸ್ತಿ ವಿತ್ತೇನ. ಕೇವಲ ಹಣ ಅಂದರೆ ಸುಖದ ಲೇಷವೂ ಅಲ್ಲಿರಬೇಕು ಅಂತ ಇಲ್ಲ. ಹಾಗಾದ್ರೆ ನನಗೆ ಆಗ್ಬೇಕದು? ಬೇಡ. ನೀವು ಯಾಕೆ ಹೋಗ್ತಾ ಇದ್ದೀರಾ ಅದನ್ನು ಹೇಳಿ ಅಂತ ಹೇಳಿದಾಗ ಯಾಜ್ಞವಲ್ಕ್ಯರು ಹೇಳಿದ್ದು, ಯಾಕೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುತ್ತೇವೆ ಅನ್ನೋದ್ರ ಬಗ್ಗೆ. ದೊಡ್ಡ ಕ್ವಶನ್ ಅದು. ಎಲ್ಲರೂ ಅವ್ರನ್ನ ಯಾಕೆ ಅವ್ರು ಪ್ರೀತಿಸ್ಕೋಬೇಕು? ನಾನು ನಿಮ್ಮನ್ನ ನನ್ನಷ್ಟು ಪ್ರೀತಿಸುವಲ್ಲ. ಯಾರೂ ಯಾರನ್ನು ಅವರಷ್ಟು ಪ್ರೀತಿಸಿಕೊಳ್ಳುವುದಿಲ್ಲ. ನಮಗೆ ಒಂದು ಸುಖ ಆಗಬೇಕು ಅಂತ ಹೇಳಿ ಇನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದೀವಿ. ಹಾಗ ನಮ್ಮನ್ನು ನಾವು ಯಾಕೆ ಪ್ರೀತಿಸ್ಕೋತೀವಿ ಅಂತ ಪ್ರಶ್ನೆ. ಅದಕ್ಕೆ ಅಲ್ಲಿ ಭಗವಂತ ಒಬ್ಬ ಅಂತರ್ಯಾಮಿಯಾಗಿ ಇದ್ದಾನೆ. ಆ ಅಂತರ್ಯಾಮಿಯಾದ ಭಗವಂತ ಆನಂದಮಯ. ಆದ್ದರಿಂದಾಗಿ ಆನಂದಮಯನಾದ್ದರಿಂದಾಗಿ ಅವನು ಸುಖಪೂರ್ಣ. ಹೀಗಾಗಿ ನಾನು ಅವನ ಸನ್ನಿಧಾನ ಇರೋದ್ರಿಂದಾಗಿ ನನ್ನ ಒಳಗಡೆ ಒಂದು ಸುಖ ಇದೆ. ಆ ಸುಖ ನನಗಿಷ್ಟ. ಅದರಿಂದಾಗಿ ನಾನು ನನ್ನನ್ನು ಪ್ರೀತಿಸ್ಕೋತಾ ಇದ್ದೀನಿ. ಇಲ್ಲ ಅಂದ್ರೆ ನನ್ನನ್ನ ಪ್ರೀತಿಸಿದ್ರೆ ನನಗೆ ಯಾಕೆ ಸುಖ ಆಗಬೇಕು? ನಾನು ಒಬ್ಬರನ್ನ ಪ್ರೀತಿಸಿದ್ರು ಅವರು ನನ್ನನ್ನು ಪ್ರೀತಿಸದೇ ಹೋಗಬಹುದು. ಆದರೆ ನಾನು ನನ್ನನ್ನು ಪ್ರೀತಿಸ್ತಾ ಇರೋದು ನನಗೆ ಸುಖ ಸಿಗತ್ತೆ ಅಂತ. ನನ್ನನ್ನು ಪ್ರೀತಿಸಿದ್ರೆ ನನಗೆ ಯಾಕೆ ಸುಖ ಸಿಗತ್ತೆ? ದೇವರು ಹಾಗೆ ಅಲ್ಲಿ ಇದ್ದಾನೆ ಅಂತ ಆ ದೇವರ ಬಗ್ಗೆ ಹೇಳ್ತಾ, ಮುಕ್ತಿಯಲ್ಲಿ ಈ ಎರಡನೆಯ ಶರೀರ ಅನ್ನೋದೇ ಇರೋಲ್ಲ, ಸ್ವರೂಪಭೂತವಾದ ಶರೀರ ಇರುತ್ತೆ ಅಂತ ಮುಕ್ತಿಯ ತನಕ ಹೇಳೋದ್ರಲ್ಲಿ ಈ ಮೈತ್ರೇಯಿ ಬ್ರಾಹ್ಮಣ ನಿಲ್ಲತ್ತೆ. ಆಮೇಲೆ ಮಧುವಿದ್ಯೆ ಅಂತ ಒಂದು ಬರುತ್ತೆ. ಮಧುವಿದ್ಯೆ ಅಂತಂದ್ರೆ ಸೂರ್ಯ, ಚಂದ್ರ, ಮಿಂಚು, ಧರ್ಮ, ಮಾನುಷ ಶರೀರ, ಇದೆಲ್ಲ ಆನಂದದ ಸೆಲೆ. ಈ ಆನಂದದ ಸೆಲೆಯಲ್ಲಿ ನಾವು ಮುಖ್ಯವಾಗಿ ಕೇಂದ್ರ ಬಿಂದು ಯಾವುದು ಅಂತ ಚಿಂತನೆ ಮಾಡ್ತಾ ಹೋಗೋದು. ನಮಗೆ ಈ ಸೂರ್ಯ ಹಾಗೂ ಚಂದ್ರರ ಬಗ್ಗೆ ಮಧು ಅಂತೇನು ಹೇಳ್ತಾರಲ್ಲ, ಅದು ಯಾವಾಗಾದರೂ ಒಮ್ಮೆ ಮುಳುಗುವ ಸೂರ್ಯನೆದುರು ಕಣ್ಮುಚ್ಚಿ ನಿಂತಾಗ ನಿಮಗೆ ಗೊತ್ತಾಗತ್ತೆ ಇದು ಏನಿದು ಅಂತ. ಹೀಗಾಗಿ ನೀವು ಕಡಲಿಗೆ ಹೋದರೆ, ಸಮುದ್ರಕ್ಕೆ ಹೋದರೆ ಇದನ್ನು ತಿಳ್ಕೊಂಡ್ಮೇಲೆ ಊ ಅಂತ ತೋಳತ್ತರ ಊಳಿಡ್ಲಿಕ್ಕಾಗಲಿ, ಕಿರಿಚಲಿಕ್ಕಾಗಲಿ, ಓಡ್ಲಿಕ್ಕಾಗಲಿ ಮನಸ್ಸು ಬರೋಲ್ಲ. ಶಾಂತವಾಗಿ ಈ ತತ್ವವನ್ನು ಸಾಕ್ಷಾತ್ಕರಿಸ್ಕೊಳ್ಳೋಣ ಅಂತ ಅನ್ನಿಸ್ಬಿಡತ್ತೆ. ಇದು ಮಧುವಿದ್ಯೆ. ಈ ಮಧುವಿದ್ಯೆ ಬಹಳ ವಿಶಿಷ್ಟ. ಇದಾದ ಮೇಲೆ ವಂಶಬ್ರಾಹ್ಮಣ ಅಂತ ಬರುತ್ತೆ. ಆಮೇಲೆ
ಜನಕ ಮತ್ತು ಯಾಜ್ಞವಲ್ಕ್ಯರ ಒಂದು ಸಂಬಂಧ ಹೇಗೆ ಬೆಳೀತು. ಜನಕನ ಆಸ್ಥಾನದಲ್ಲಿ ಜನಕನಿಗೆ ಅನ್ನಿಸಿತು, ನಾನು ಈ ನಮ್ಮ ಕಾಲದಲ್ಲಿ ಬ್ರಹ್ಮಿಷ್ಠರು ಯಾರು ಅಂತ ತಿಳ್ಕೊಳ್ಬೇಕು ಅಂತ. ಆಗ ಹೇಳಿದ, ನೋಡಿ ಈ ಹಸುವನ್ನು ಯಾರು ತಗೊಂಡು ಹೋಗ್ತೀರಾ ಅವರು ಬ್ರಹ್ಮಿಷ್ಠರು ತಗೊಂಡು ಹೋಗ್ಬೋದು. ಯಾರಿಗೂ ಧೈರ್ಯ ಬರಲಿಲ್ಲ. ಯಾಜ್ಞವಲ್ಕ್ಯರು ಸಾಮಶ್ರವ ಅನ್ನುವ ತಮ್ಮ ಶಿಷ್ಯ ಒಟುವಿಗೆ ಹೇಳಿದ್ರು ತಗೊಂಡೋಗೋದನ್ನ. ಆಗ ಎಲ್ಲರೂ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಜಾರತ್ಕಾರವಾರ್ಥ ಭಾಗ, ಭುಜ್ಜುರ್ಲಾಹ್ಯಾಯನಿ ಅಥವಾ ಲಾಹ್ಯಾಯನಿ ಭುಜ್ಜು, ಈ ತರಹ ಬೇರೆ ಬೇರೆ ಅವರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಅವರೆಲ್ಲರ ಮಾತಿಗೆ ಉತ್ತರ ಕೊಟ್ಟ ಕೋಹಳ ಕೌಶೇತಿಕೇಯ, ಆರುಣಿ ಉದ್ದಾಲಕ, ದೊಡ್ಡ ದೊಡ್ಡ ಋಷಿಗಳು ಅಂತರ್ಯಾಮಿ ಬ್ರಾಹ್ಮಣದ ಬಗ್ಗೆ, ಕಡೆಗೆ ಗಾರ್ಗಿ ವಾಚಕ್ನವಿ ಮೊದಲನೇ ಸರ್ತಿ ಬಯಸ್ಕೊಂಡವಳು, ಏಯ್ ಮಾಡಬಾರದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀ, ತಲೆ 1000 ಸೀಳಾಗ್ಬಿಡತ್ತೆ ಅಂತ. ಅವಾಗ ಸುಮ್ಮನಾದ್ಲು. ಮತ್ತೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಪ್ರಶ್ನೆ ಮಾಡಿದ್ಲು. ನೋಡಿ, ನಾನು ಪ್ರಶ್ನೆ ಕೇಳ್ತೇನೆ, ಈ ಪ್ರಶ್ನೆಗೆ ಯಾಜ್ಞವಲ್ಕ್ಯ ಉತ್ತರ ಕೊಟ್ರೆ ಸರ್ವ ವಿಜಯಿ ಅಂತ ಹೇಳಬೇಕು. ಇನ್ಯಾರೂ ಅವನ ಸಮಗಟ್ಟುವುದಿಲ್ಲ. ಯಾಕೆಂದ್ರೆ ನಾನೇ ನಿಮ್ಮನ್ನೆಲ್ಲ ಮೀರಿ ನಿಂತಿದ್ದೇನೆ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ರೆ ಇನ್ನು ನಿಮಗಿಂತ ಉನ್ನತ ಅಂತ ಗೊತ್ತಾಗ್ಬಿಡತ್ತೆ ಅಂತ ಅವಳು ಹೇಳಿದ್ಲು, ವಾಚಕ್ನವಿ ಗಾರ್ಗಿ. ಆ ಪ್ರಶ್ನೆ. ಆಮೇಲೆ ಈ 33 ತರಹದ ದೇವತೆಗಳು, 33 ಕೋಟಿ ಅಂದ್ರೆ ತರಹ ಅಂತ ಅರ್ಥ, ವಿಧ. 33 ಕೋಟಿ ಅಂದ್ರೆ 1-2 ಸಂಖ್ಯೆ ಅಲ್ಲ ಅದು. ಇವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ 33 ಕೋಟಿ ಅಂತ. ಅಲ್ಲ, 33 ತರಹ ದೇವತೆಗಳು ಹೇಗಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಆಮೇಲೆ ಯಾಜ್ಞವಲ್ಕ್ಯನ ಉತ್ತರ ಇದೆ. ಜನಕ ಮತ್ತೆ ವೈದೇಹ ಮತ್ತೆ ಯಾಜ್ಞವಲ್ಕ್ಯರ ಅನೇಕ ಪ್ರಶ್ನೆಗಳಿದೆ. ಈ ತರಹ ಬಹಳ ಸೊಗಸಾದ ಭಾಗಗಳಿದೆ. ಅದೇ ಹೇಳಿದ್ನಲ್ಲ, ನಿಜವಾಗಿಯೂ ಇದು ಬೃಹತ್ ಆರಣ್ಯಕ, ಬಹಳ ದೊಡ್ಡ ಉಪನಿಷತ್ತು. ಎಲ್ಲದರ ಬಗೆಗೆ ಅದರಿಂದ ಈ ಯಾಜ್ಞವಲ್ಕ್ಯ ಈ ಉಪನಿಷತ್ತು ಏನಿದೆ ಇದು ಬಹಳ ಸುಮಾರು 1 ವರ್ಷ ಬೇಡುವಂತಹ ಉಪನಿಷತ್ತು ಇದು. ಆ ತರಹ ಇದೆ. ಯಾಕಂದರೆ ಭಾಷ್ಯ ಸಮೇತ ಓದಬೇಕು ಅಂದರೆ ಭಾಷ್ಯದಲ್ಲಿ ಇನ್ನೂ ಬಹಳ ವಿಚಿತ್ರವಾದ ಸಂಗತಿಗಳನ್ನು ಮಧ್ವಾಚಾರ್ಯರು ಹೇಳ್ತಾರೆ. ಪಂಚಭೂತಗಳಲ್ಲಿ ಇರುವ ದೇವರು, ದಿಕ್ಕುಗಳಲ್ಲಿರುವ ದೇವರು, ಹೇಗೆ ಉಪಾಸನೆ, ಅದರ ಫಲ ಏನು ಅಂತ. ಆಮೇಲೆ ಪಂಚಮಹಾಯಜ್ಞಗಳು ಅಂತ ಹೇಳಿ ಇಲ್ಲಿಯೇ ಬರೋದು. ಹರಿಕಥಾಮೃತಸಾರದಲ್ಲಿ ಪಂಚಯಜ್ಞ ಸಂಧಿ ಅಂತ ಇದೆಯಲ್ಲ, ಅದು ಇದನ್ನೇ ತಗೊಂಡು ಅವರು ಒಂದು ಸ್ವಲ್ಪ ಪರಿಷ್ಕರಿಸಿ ಹೇಳಿರುವಂಥದ್ದು. ಆಮೇಲೆ ಕಡೆಗೆ ಮತ್ತೆ ಯಥಾಪ್ರಕಾರ ವಂಶಬ್ರಾಹ್ಮಣದೊಂದಿಗೆ ಮುಗಿಯುತ್ತೆ. ಇದಾದ ಮೇಲೆ ನಾವು ಹಾಡಿನ ಉಪನಿಷತ್ತು, ಛಂದೋಗೋಪನಿಷತ್ತನ್ನು ನೋಡ್ತೇವೆ. ಅದನ್ನು ನಾವು ನಾಡಿದ್ದು ಮತ್ತು ಆಚೆ ನಾಡಿದ್ದು ಒಂದು ಸ್ವಲ್ಪ ನೋಡೋಣ. ಆಯ್ದ ಭಾಗಗಳನ್ನು ನೋಡೋಣ. ಕೃಷ್ಣಾರ್ಪಣ. ಈಗ ಕುಮುದಮ್ಮನ ಮನೆಯಲ್ಲಿ ವಿಷ್ಣು ತತ್ವ ನಿರ್ಣಯ ಇದೆ, ವಿಷ್ಣು ಪುರಾಣ ಇದೆ.